ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತು ನಮ್ಮ ಕಿಚನಲ್ಲಿ ಮಡಿಕೆ ಕಾಳಿನ ಪಲ್ಯ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಮಡಿಕೆ ಕಾಳಲ್ಲಿ ನಮಗೆ ಹೇರಳವಾಗಿ ಪ್ರೋಟೀನ್ ಸಿಗುತ್ತೆ, ವಿಟಮಿನ್ ಸಿಗುತ್ತೆ. ಅದು ಅಲ್ಲದೆ ಇವತ್ತು ನಾನು ಮಡಿಕೆ ಕಾಳನ್ನ ಮೊಳಕೆ ಹೊಡೆಸ್ಬಿಟ್ಟು ಮಡಿಕೆ ಕಾಳು ತೊಗೊಂಡಿದ್ದೀನಿ. ಹಾಗಾದರೆ ತಡ ಯಾಕೆ, ಕುಕ್ ವಿತ್ ರಾಜಿ ಚಾನಲ್ಗೆ ನಿಮಗೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನೋಡಿ, ಇಲ್ಲಿ ನಾನು ಒಂದು ಬಟ್ಲು ತುಂಬ ಮಡಿಕೆ ಕಾಳನ್ನು ಮೊಳಕೆ ಹೊಡೆಸ್ಬಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸಿಂಪಲ್ಲಾಗಿ 2 ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಹಸಿ ಶುಂಠಿ, ಟೊಮೊಟೊ, ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಈಗ ನಾನು ಬಾಣಲಿಗೆ 2-3 ಸ್ಪೂನ್ ಎಣ್ಣೆ ತೊಗೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ತೊಗೊತೀನಿ. ನೋಡಿ, ಈಗ ಕಾಳನ್ನು ನಾನು ಮೊಳಕೆ ಹೊಡೆಸ್ಬಿಟ್ಟು ತೊಗೊಂಡಿದ್ದೀನಿ. ನೀವು ಕಾಳು ಮೊಳಕೆ ಹೊಡೆಸಿಲ್ಲ ಅಂತಂದರೆ ಅದನ್ನು 1 ತಾಸು ನೆನೆ ಹಾಕಿಬಿಟ್ಟು ಆಮೇಲೆ ಕುದಿಸ್ಕೊಂಡು ತೊಗೊಳ್ಳಿ. ಈಗ ನಾನು 2 ದೊಡ್ಡ ಗಾತ್ರದ ಈರುಳ್ಳಿ ಹಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಹಾಕಿದ್ದೀನಿ. ಈಗ ಹಸಿ ಮೆಣಸು ಮತ್ತು ಹಸಿ ಶುಂಠಿ ಮಿಕ್ಸಿ ಮಾಡಿಕೊಂಡು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಒಂದು ಸ್ವಲ್ಪ ಕೆಂಪು ಬಣ್ಣ ಬರಬೇಕು, ಎಲ್ಲದೂ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ಫ್ರೈ ಆದಮೇಲೆ ನಾನು ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ಟೊಮೊಟೊ, 1-2 ಟೊಮೊಟೊ ತೊಗೊಂಡಿದ್ನಲ್ಲ, ಅದನ್ನು ಚೆನ್ನಾಗಿ ಚಿಕ್ಕದಾಗಿ ಹಚ್ಚಿಬಿಟ್ಟು ತೊಗೊತಾ ಇದ್ದೀನಿ. ನೋಡಿ, ಟೊಮೊಟೊನ ಮೆತ್ತಗೆ ಬೇಯಿಸಬೇಡಿ, ಕೊನೆಯಲ್ಲಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಟೊಮೊಟೊ. ಈಗ ನಾನು ಇದಕ್ಕೆ 2 ಸ್ಪೂನು ಅರಿಶಿಣ ಹಾಕ್ತಾಯಿದ್ದೀನಿ. ನೋಡಿ, ತೊಗೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಮತ್ತು ನಾನು 2 ಸ್ಪೂನ್ ಧನಿಯಾ ತೊಗೊತಾ ಇದ್ದೀನಿ. ನಾನು ಯಾವುದೇ ರೀತಿ ಮಸಾಲ ಪೌಡ್ರ್ ಯೂಸ್ ಮಾಡಲ್ಲ. ಸಿಂಪಲ್ಲಾಗಿ ನಾನು ಯಾವಾಗಲೂ ಧನಿಯಾ ಪೌಡ್ರು, ಪ್ಲೇನ್ ಧನಿಯಾ, ಅದಕ್ಕೇನು ಹಾಕಿರಲ್ಲ ನಾನು. 2 ಸ್ಪೂನ್ ಧನಿಯಾ ಮತ್ತು ನಿಮಗೆ ಖಾರ ನಾನು ಹಾಕೋದಿಲ್ಲ. ಈಗ ಹಸಿ ಮೆಣಸಿನ್ಕಾಯಿ, ಶುಂಠಿ ತೊಗೊಂಡಿದ್ನಲ್ಲ ಅದೇ. ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಮೊದಲೇ ಹಾಕಬೇಡಿ, ಉಪ್ಪು ಬೇಯಿಸಬಾರ್ದು. ಬೇಯಿಸಿದರೆ ಅದರಲ್ಲಿರ್ತಕ್ಕಂಥ ಅಯೋಡಿನ್ ಅಂಶ ನಮಗೆ ಸಿಗೋದಿಲ್ಲ. ಕೊನೆಯಲ್ಲಿ ಹಾಕ್ಕೊಳ್ಳಿ ಯಾವಾಗಲೂ ನೀವು ಉಪ್ಪು. ಈಗ ನಾನು ಮೊಳಕೆ ಹೊಡೆಸಿದ ಕಾಳು ಇತ್ತಲ್ಲ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಈ ಕಾಳನ್ನು ಜಾಸ್ತಿ ಹೊತ್ತು ಬೇಯಿಸೋದಿಲ್ಲ. ಆಲ್ರೆಡಿ ಇದು ಮೊಳಕೆ ಹೊಡೆದಿದೆ ಅಲ್ಲ, ನಮಗೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು, ಮತ್ತು ನಾನು ನೀರು ಕೂಡ ಹಾಕಲ್ಲ. ನೀವು ಬೇಕಂದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ಇದನ್ನು ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಒಂದು 5 ನಿಮಿಷ ನಾವು ಚಿಕ್ಕ ಊರಿನಲ್ಲಿ ಮುಚ್ಚಳ ಮುಚ್ಚಿಟ್ಕೊಂಡು ಚಿಕ್ಕ ಊರಿನಲ್ಲಿ ಇದನ್ನು ನಾವು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಿಮಗೆ ಇದು ರುಚಿ ತುಂಬಾ ಡಿಫ್ರೆಂಟ್ ಇರುತ್ತೆ. ನಾವು ಕಾಳನ್ನು ಬೇಯಿಸಿ ನಾವು ಮಾಡ್ಕೊಳ್ಳೋದಕ್ಕೂ, ಮೊಳಕೆ ಕಾಳು ಮಾಡಿಬಿಟ್ಟು ಮಾಡ್ಕೊಳ್ಳೋದಕ್ಕೂ ರುಚಿ ತುಂಬಾ ವ್ಯತ್ಯಾಸ ಇರುತ್ತೆ. ಅದು ಬೇರೆ ಈ ಥರ ಮಾಡೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ಪ್ರೋಟೀನ್ ರಿಚ್, ವಿಟಮಿನ್ ರಿಚ್ ಆಗಿರುತ್ತೆ. ಈಗ ನಾನು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಕೆಲವರು ಕಾಳು ತಿನ್ನೋದ್ರಿಂದ ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಆಗ್ತಾ ಇರುತ್ತೆ. ಆ ಥರ ಆಗ್ತಾ ಇರೋರು ಈ ಥರ ಮೊಳಕೆ ಹೊಡೆಸ್ಬಿಟ್ಟು ನೀವು ಕಾಳನ್ನು ಮಾಡ್ಕೊಳ್ಳಿ. ಯಾವುದೇ ರೀತಿ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗೋದಿಲ್ಲ. ಮತ್ತು ನಿಮಗೆ ಒಳ್ಳೆ ರೀತಿಯಿಂದನೂ ನಿಮಗೆ ಪ್ರೋಟೀನ್ಸು, ವಿಟಮಿನ್ಸು ಸಿಗುತ್ತೆ. ನಾನು ಇದನ್ನು ರೊಟ್ಟಿ ಜೊತೆಗೆ ತೊಗೊಂಡಿದ್ದೀನಿ. ನೀವು ಚಪಾತಿಗೂ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯಿತು. ನೀವು ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಧನ್ಯವಾದಗಳು.